ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಶುರುವಾಗಿ 1.5 ವರ್ಷ ಆಗಿದೆ. ಇವತ್ತಿಗೆ 4,000 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಒಂದು ಖುಷಿಯ ವಿಷಯ, ಒಂದು ದೊಡ್ಡ ಸಾಧನೆ ಅನ್ನೋದಕ್ಕಿಂತ ನನ್ನನ್ನು ನೋಡಿ, ನನ್ನ ಟ್ಯಾಲೆಂಟನ್ನು ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಎಷ್ಟು ಸಲ ಧನ್ಯವಾದ ಹೇಳಿದ್ರು ಕಮ್ಮಿನೇ. ಯಾಕಂದರೆ ನನಗೆ ವಿಡಿಯೋಗಿಂತ ಶಾರ್ಟ್ಸ್ ತುಂಬ ಚೆನ್ನಾಗಿ ಓಡ್ತಾಯಿದೆ. ಆದರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬರು ಆಗಿ ನನಗೆ ಸಪೋರ್ಟ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಸೊ ನಾನು ಏನು ಸಂಪಾದನೆ ಮಾಡಿದ್ದೀನಿ ಅಂದರೆ ನನ್ನ ಸಬ್ಸ್ಕ್ರೈಬರ್ ಅವರ ಪ್ರೀತಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ಇಲ್ಲ ಅಂದರೆ ಯಾವುದೇ ಯೂಟ್ಯೂಬ್ ಚಾನಲ್ ಓಡೋಲ್ಲ. ಒಂದು ಯೂಟ್ಯೂಬ್ ಚಾನಲಿಗೆ ಮೇಯ್ನು ಸಬ್ಸ್ಕ್ರೈಬರು ಮತ್ತು ವ್ಯೂಸು. ಸೊ ವ್ಯೂಸ್ ಇವತ್ತು ಬಂದಿಲ್ಲ, ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ, ಆದರೆ ಸಬ್ಸ್ಕ್ರೈಬರ್ ಮೇಯ್ನು. ಸೊ ಆ ಒಂದು ಉತ್ತಮ ಸಬ್ಸ್ಕ್ರೈಬರನ್ನು ನಾನು ಸಂಪಾದನೆ ಮಾಡಿದ್ದೀನಿ. ಸೊ ಈ ಸಬ್ಸ್ಕ್ರೈಬರಿಂದಲೇ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೋಟಿ ಧನ್ಯವಾದಗಳು. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಒಂದು ಕಡೆ ಇನ್ಸ್ಟಾಗ್ರಾಮಲ್ಲಿ 6,000 ಜನ ಫಾಲೋವರ್ಸ್ ಕಂಪ್ಲೀಟ್ ಆಯಿತು. ಇದೇ ಟೈಮಿಗೆ ಯೂಟ್ಯೂಬ್ನಲ್ಲಿ 4,000 ಜನ ಕಂಪ್ಲೀಟ್ ಆಗಿದೆ. ಸೊ ಈಗ ನನಗೆ ಯೂಟ್ಯೂಬಲ್ಲಿ ಒಂದು ಧೈರ್ಯ ಬಂದಿದೆ, ಒಂದು ಶಕ್ತಿ ಬಂದಿದೆ. ಯಾಕಂದರೆ ಅವೆಲ್ಲ ಕಾರಣ ನಮ್ಮ ಸಬ್ಸ್ಕ್ರೈಬರ್. ನಮ್ಮ ಸಬ್ಸ್ಕ್ರೈಬರ್ ಇಲ್ಲ ಅಂದರೆ ಇವತ್ತಿಗೆ ನಾನು ಏನೂ ಇಲ್ಲ. 0ಇಂದ ಶುರುವಾಗಿ ಇವತ್ತಿಗೆ 4,000 ಬಂದಿದೆ. ಇದೇ 4,000 10,000 ಆಗಬೇಕು ಅಂತ ಕಾಯ್ತಾಯಿದ್ದೀನಿ. ಅದರ ಜೊತೆಗೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿ ದುಡ್ಡು ಬರೋಂಗೆ ಆಗಬೇಕು ಅಂತ ಕೂಡ ನಾನು ಕಾಯ್ತಾಯಿದ್ದೀನಿ. ಅದೆಲ್ಲದರ ಮುಖ್ಯವಾಗಿ ನನಗೆ ಬೇಕಾಗಿರೋದು ನಮ್ಮ ಸಬ್ಸ್ಕ್ರೈಬರ್ ಕೊಡುವಂಥ ಪ್ರೀತಿ, ಸಪೋರ್ಟ್ ಏನೂ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡುವಂಥದ್ದು ಜಗತ್ತಿನಲ್ಲಿ ಅದೇ ಮೊದಲು, ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತೀನಿ. ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಅಥವಾ ಶಾರ್ಟ್ಸ್ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಹೀಗೆ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.